ವೆಲ್ಕಮ್ ಟು ಮೈ ಚಾನಲ್. ಮಕ್ಕಳು ತುಂಬ ಆ್ಯಕ್ಟಿವ್ ಆಗಿರಬೇಕು ಅಂದರೆ ಏನು ಮಾಡಬೇಕು, ಡೈಲಿ ರೊಟೀನ್ ಹೇಗಿರಬೇಕು ಅನ್ನೋದನ್ನು ಕೆಲವೊಂದು ಪಾಯಿಂಟ್ಸ್ ಹೇಳ್ತೀನಿ. ಅದನ್ನು ನೀವು ಕೂಡ ಫಾಲೋ ಮಾಡಿ. ನಾನು ಈ ಪಾಯಿಂಟ್ಸ್ಗಳನ್ನು ಫಾಲೋ ಮಾಡಿದ್ದೀನಿ, ನನಗೆ ತುಂಬ ವರ್ಕ್ ಆಗಿದೆ. ನೀವು ಕೂಡ ಫಾಲೋ ಮಾಡಿ. ಮೊದಲನೇದಾಗಿ ಮಕ್ಕಳಿಗೆ ಶ್ಲೋಕಗಳನ್ನು ಹೇಳ್ಕೊಡಿ. ಯಾವ ಥರ ಶ್ಲೋಕ ಅಂದರೆ ಚಿಕ್ಕ ಚಿಕ್ಕ ಶ್ಲೋಕಗಳು, ಗಣೇಶನ ಶ್ಲೋಕ, ಸರಸ್ವತಿ ಶ್ಲೋಕ, ಆಂಜನೇಯ ಶ್ಲೋಕ, ಈ ಥರ ಚಿಕ್ಕ ಶ್ಲೋಕಗಳನ್ನು ಡೈಲಿ ಹೇಳ್ಕೊಡ್ಬೇಕು. ಶ್ಲೋಕ ಹೇಳೋದ್ರಿಂದ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಮತ್ತು ಅವರಲ್ಲಿ ಕಾನ್ಫಿಡೆಂಟ್ ಬರುತ್ತೆ. ತೊದಲುವಿಕೆ ಇದ್ದರೆ ಅದು ಕೂಡ ಕ್ಲಿಯರ್ ಆಗುತ್ತೆ ಮತ್ತು ಧೈರ್ಯ ಕೂಡ ಬರುತ್ತೆ. ನೀವು ಪ್ರಾಕ್ಟೀಸ್ ಮಾಡಿ ನೋಡಿ. ಎರಡನೇ ಪಾಯಿಂಟ್ ಏನಪ್ಪ ಅಂದರೆ ಸಿಂಪಲ್ಲಾಗಿ ಎಕ್ಸಸೈಸನ್ನು ಮಾಡಿಸ್ಬೇಕು. ಸೂರ್ಯ ನಮಸ್ಕಾರ ಮಾಡಿಸೋದು ಎಕ್ಸಸೈಸ್, ಮತ್ತು ಕೈಯಿಂದ ಕಿವಿಗಳನ್ನು ಇಟ್ಕೊಂಡು ಬಸ್ಕಿ ಹೊಡೆಯೋ ಎಕ್ಸಸೈಸ್, ರನ್ನಿಂಗ್ ರ್ಯಾಸ್, ಈ ಥರ ಎಕ್ಸಸೈಸ್ ಮಾಡಿಸೋದ್ರಿಂದ ಮಕ್ಕಳ ಮನಸ್ಸಲ್ಲಿ ಧೈರ್ಯ ಬರುತ್ತೆ. ಮತ್ತೇನಪ್ಪ ಅಂದರೆ ಅವರು ಮಕ್ಕಳ ಜೊತೆ ಆಟ ಆಡೋಕ್ಕೆ ಇಷ್ಟಪಡ್ತಾರೆ. ಮೂರನೇ ಪಾಯಿಂಟ್ ಏನಪ್ಪ ಅಂದರೆ ಮಕ್ಕಳಿಗೆ ನಾವು ಯಾವ ವಿಷಯದ ಬಗ್ಗೆ ತಿಳಿಸ್ತಿದ್ದೀವೋ ಆ ವಿಷಯದನ್ನು ನಾವು ಪದೇ ಪದೇ ಪ್ರಾಕ್ಟೀಸ್ ಮಾಡಿಸ್ತಾನೇ ಇರಬೇಕು. ಒಂದು ಸರಿ ಪ್ರಾಕ್ಟೀಸ್ ಮಾಡಿದ ತಕ್ಷಣ ಮಕ್ಕಳು ಕಲಿಯಲ್ಲ. ಊಟ ಮಾಡಬೇಕಾದ್ರೆ, ಆಟ ಆಡಬೇಕಾದ್ರೆ, ಎಲ್ಲ ಟೈಮಲ್ಲೂ ನಾವು ಆ ವಿಷಯದ ಬಗ್ಗೆ ಮಾತಾಡಬೇಕು. ನಾಲ್ಕನೇ ಪಾಯಿಂಟ್ ಏನಪ್ಪ ಅಂದರೆ ನಮ್ಮ ಪರಿಸರ ಚೆನ್ನಾಗಿರಬೇಕು. ಅಂದರೆ ಮಕ್ಕಳ ಮುಂದೆ ಕೆಟ್ಟದಾಗಿ ಮಾತಾಡೋದಾಗಲಿ, ಕೆಟ್ಟದಾಗಿ ಬಿಹೇವ್ ಮಾಡೋದಾಗಲಿ ಮಾಡಬಾರ್ದು. ಎಲ್ರಿಗೂ ರೆಸ್ಪೆಕ್ಟ್ ಕೊಡಬೇಕು. ಐದನೇ ಪಾಯಿಂಟ್ ಏನಪ್ಪ ಅಂದರೆ ಮೇನ್ ಆಗಿರೋದು, ಮಕ್ಕಳು ನಾವು ಏನು ಹೇಳ್ತೀವೋ ಅದನ್ನ ಕೇಳಲ್ಲ, ನಾವೇನು ಮಾಡ್ತೀವೋ ಅದನ್ನ ಫಾಲೋ ಮಾಡ್ತವೆ. ಮಕ್ಕಳ ಮುಂದೆ ನಾವು ಫೋನ್ ಹಿಡ್ಕೊಂಡು ನೋಡೋ ಬದಲು ಒಂದು ಬುಕ್ ಹಿಡ್ಕೊಂಡು ಓದಿದರೆ ಮಕ್ಕಳು ನಾವು ಬುಕ್ ಹಿಡ್ಕೊಂಡು ಇರೋದನ್ನು ನೋಡಿ ಅವರು ಕೂಡ ಬುಕ್ ಹಿಡ್ಕೊಂಡು ಓದೋದಕ್ಕೆ ಪ್ರಾಕ್ಟೀಸ್ ಮಾಡ್ತಾರೆ. ಅಟ್ಲೀಸ್ಟ್ ಮಕ್ಕಳು ನಮ್ಮ ಕಣ್ಮುಂದೆ ಇದ್ದಾಗ ಬುಕ್ ಹಿಡ್ಕೊಂಡು ಕೂರೋದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕಾಗಿದೆ. ಸೊ ನಮ್ಮನ್ನು ನೋಡಿ ಮಕ್ಕಳು ಕೂಡ ಅದನ್ನೇ ಕಲಿತಾರೆ. ಇವೆಲ್ಲ ಕೇಳೋಕ್ಕೆ ಸಿಂಪಲ್ ಟಿಪ್ಸ್ ಆಗಿರ್ಬೋದು, ನಾವು ಫಾಲೋ ಮಾಡಿದರೆ ಮಾತ್ರ ಮಕ್ಕಳಲ್ಲಿ ಪರಿಣಾಮ ಬೀರುತ್ತೆ. ಸೊ ಇವತ್ತಿಂದನೇ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮಕ್ಕಳಿಗೆ ಯಾವ ತರಹದ ಫುಡ್ ಕೊಡಬೇಕು ಅನ್ನೋದನ್ನು ನೋಡೋಣ.